ರಸಪುರಿ, ತೋತಾಪುರಿ, ಬಾದಾಮಿ, ವೆರೈಟಿ ಮಾವಿನ ಹಣ್ಣುಗಳು. ಯಾವುದನ್ನ ತಿನ್ಬೇಕು, ಯಾವುದನ್ನ ಬಿಡಬೇಕು ನೋಡಿದ್ರೇನೆ ಬಾಯಲ್ಲಿ ನೀರುರುತ್ತೆ. ಯಾವಾಗಲೂ ನಾಟಕದ ಡೈಲಾಗ್ ಕೇಳ್ತಿದ್ದ ರಂಗಶಂಕರದಲ್ಲಿ ಇವತ್ತು ಮಾವಿನ ಪರಿಮಳ ಬೀಳ್ತಿತ್ತು. ಇನ್ನು ಹಲ್ಲು ಬಾರದ ಮಕ್ಕಳಿಂದ ಹಿಡಿದು ಹಲ್ಲು ಉದುರಿದ ಮುದುಕರವರೆಗೂ ಮಾವಿನ ಹಣ್ಣಿನ ಟೇಸ್ಟ್ ಸವಿದರು. ರಂಗಶಂಕರದ ನಿರ್ದೇಶಕಿ ಅರುಂಧತಿ ನಾಥ್ ಈತ ತರಹೇವಾರಿ ಮಾವಿನ ಹಣ್ಣುಗಳನ್ನ ತಿನ್ನೋ ಅವಕಾಶ ಮಾಡಿಕೊಟ್ಟಿದ್ರು. ಜೆಪಿ ರಂಗಶಂಕರದಲ್ಲಿ ಅಂತಾನೆ ಈ ಮ್ಯಾಂಗೋ ಪಾರ್ಟಿ ಏರ್ಪಡಿಸಿದ್ರು. ಇದರಲ್ಲಿ ಪಾಲ್ಗೊಂಡಿದ್ದ 100 ಮಂದಿ ತಿಂದು ತೆಗೆದರು. ನಾವು ಬರೀ ಹೋಗಿ ಒಂದು 75-100 ಕೆಜಿ ಮಾವಿನ ಹಣ್ಣು, ಬೇರೆ ಬೇರೆ ತರದ ಮಾವಿನ ಹಣ್ಣು ಆರಿಸ್ಕೊಂಡು ತರ್ತೀವಿ. ಅದು ಒಂದು ಬಂಡವಾಳ. ಅಂದಾಗ 1 ಕೆಜಿ ಮಾವಿನ ಹಣ್ಣು ತಂದು ಅದ್ರಲ್ಲಿ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗಿ ಅಂತ. ಇಟ್ಸ್ ಜಸ್ಟ್ ಅನ್ ಐಡಿಯಾ. ಜನ ಮೆಚ್ಕೊಂಡಿದ್ದಾರೆ. ಈಗ ನೋಡಿ, ಇದು 7ನೇ ವರ್ಷ ಬರ್ತಾ ಇದ್ದಾರೆ ಜನ, ಜಾಸ್ತಿ ಜನ ಬರ್ತಾ ಇದ್ದಾರೆ. ನಮ್ಗೆ ಆಸಕ್ತಿ ಅಂದ್ರೆ ಮಕ್ಕಳು ಬರೀ ಬಾದಾಮಿ ಹಣ್ಣು ತಿನ್ಬಾರ್ದು, ಎಲ್ಲ ಬೇರೆ ಬೇರೆ ತರದ ಮಾವಿನ ಹಣ್ಣು ಪರಿಚಯ ಇರ್ಬೇಕು ನಮ್ಮ ಮಕ್ಕಳಿಗೆ. ಪಾರ್ಟಿಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಯಾವುದಾದರೂ ಒಂದು ತಳಿಯ 1 ಕೆಜಿ ಮಾವಿನ ಹಣ್ಣನ್ನ ತರಬೇಕು ಅನ್ನೋ ನಿಯಮವಿತ್ತು. ಹೀಗಾಗಿ ಎಲ್ಲರೂ ನಾನಾ ತಳಿಯ ಮಾವಿನ ಹಣ್ಣುಗಳನ್ನ ತಂದಿದ್ರು. ಸುಮಾರು 3 ಕೆಜಿಗೂ ಹೆಚ್ಚಿನ ಮಾವಿನ ಹಣ್ಣುಗಳನ್ನ ತಂದು ನೀರಿನ ಕೊಳಕ್ಕೆ ಹಾಕಲಾಗಿತ್ತು. ಬಳಿಕ ಅದನ್ನ ಎಲ್ಲರೂ ಕ್ಷಣಾರ್ಧದಲ್ಲಿ ತಿಂದು ಮುಗಿಸಿದ್ರು. ಇಷ್ಟ ನನಗೆ ಮ್ಯಾಂಗೋ ಮನೆಯಲ್ಲಿ ತಿನ್ನಕ್ಕೆ ಇಷ್ಟ. ನನಗೆ ಬಾದಾಮಿ ಮ್ಯಾಂಗೋ ತುಂಬಾ ಇಷ್ಟ. ನನಗೆ ಚಿಕ್ಕ ಮ್ಯಾಂಗೋ ತುಂಬಾ ಇಷ್ಟ. ಇಲ್ಲಿ ಬರೋಕ್ಕೆ ಜಾಸ್ತಿ ಮ್ಯಾಂಗೋಸ್ ಇರುತ್ತೆ. ನನಗೆ ಇಲ್ಲಿ ಮ್ಯಾಂಗೋ ತಿನ್ನಕ್ಕೆ ತುಂಬಾ ಇಷ್ಟ. ಮನೆಯಲ್ಲಿ ಅಂದ್ರೆ ಬರೀ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಇರುತ್ತೆ. ರಸಭರಿತ ಮಾವಿನ ಹಣ್ಣುಗಳನ್ನ ತಿನ್ನಲು ಸಾಹಿತಿಗಳು ಸಾಹಿತಿ ಗಿರೀಶ್ ಕಾರ್ನಾಡ್, ಚಿತ್ರ ನಿರ್ದೇಶಕ ಟಿ.ಎಸ್. ನಾಗಾಭರಣ ಕೂಡ ಬಗೆ ಬಗೆಯ ಮಾವಿನ ಹಣ್ಣು ತಿಂದು ಖುಷಿಯಾದರು. ಇದೇ ವೇಳೆ ಮಾವಿನಿಂದ ಮಾಡಿದ ಖಾದ್ಯಗಳ ಮಾರಾಟವು ಜೋರಾಗಿತ್ತು. ಕಳೆದ 6 ವರ್ಷದಿಂದ ರಂಗಶಂಕರದಲ್ಲಿ ಮ್ಯಾಂಗೋ ಪಾರ್ಟಿ ನಡೆಯುತ್ತಿದ್ದು, ಇದೇ ಮೊದಲ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾವಿನ ಪ್ರಿಯರು ಸೇರಿದ್ದರು. ಶೋಭಾ ಜೋಜಿಗ, ಟಿವಿ9 ಬೆಂಗಳೂರು. ಈಗ ಮತ್ತೊಂದು ಹೆಡ್ಲೈನ್ಸ್. ಕೆಪಿಟಿಸಿ